ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಡೆಯುವಂಥ ಹೋರಾಟಗಳ ಮಧ್ಯದಲ್ಲಿ ಒಂದು ಮಾತ್ರ ನಾವು ನೆನಪಿಟ್ಕೊಳ್ಬೇಕಾಗಿದೆ, ನಾವು ಒಬ್ಬಂಟಿಗರಲ್ಲ. ಅನೇಕ ಸಾರಿ ಒಂದೊಂದು ವಿಚಾರದಲ್ಲಿ ನಾವು ಸೋತು ಸೊರಗಿ ಯಾರೂ ಇಲ್ಲವಲ್ಲ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನಾವು ಅಂದ್ಕೊಂಡು ಮುಂದಕ್ಕೆ ಹೋಗದೆ ನಾವು ಮಾಡಬೇಕಾದಂಥ ಅನೇಕ ವಿಷಯಗಳನ್ನು ನಾವು ನಿಲ್ಲಿಸಿಬಿಡ್ತೇವೆ. ಆದರೆ ದೇವರ ವಾಕ್ಯ ಈ ರೀತಿಯಾಗಿ ನಮ್ಮ ಸಂಗಡ ಹೇಳ್ತದೆ. ಯೆಹೋಶುವ 1:9 ಈ ಪ್ರಕಾರವಾಗಿ ಹೇಳ್ತದೆ, ನೀನು ಧೈರ್ಯದಿಂದಿರು, ಕಳವಳಗೊಳ್ಳಬೇಡ, ನಾನು ಆಜ್ಞಾಪಿಸಿದ್ನೆಲ್ಲ ಕೂಡ ನೀನು ಸ್ಥಿರಚಿತ್ತವಾಗಿ ಮಾಡು, ನೀನು ಹೋಗುವಾಗೆಲ್ಲ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನ್ನ ದೇವರು ಯಾವಾಗಲೂ ಕೂಡ ವಾಗ್ದಾನವನ್ನು ಆತನು ನೆರವೇರಿಸುವಂಥ ದೇವನಾಗಿದ್ದಾನೆ. ವಾಗ್ದಾನವನ್ನು ಕೊಟ್ಟಿರುವುದಾದರೆ ಅದನ್ನು ನಮ್ಮ ಜೀವಿತದಲ್ಲಿ ಪೂರ್ತಿಗೊಳಿಸುವಂಥ ದೇವರಾಗಿದ್ದಾನೆ. ನಿನ್ನ ಜೀವಿತದ ಅನೇಕ ಸಾಲಿ ಸೋಲು ಅಥವಾ ಒಬ್ಬಂಟಿಕೆಯ ಜೀವಿತವನ್ನು ಅನುಭವಿಸ್ತಿದ್ರೆ ಒಂದು ಮಾತ್ರ ಖಚಿತಪಡಿಸ್ಕೊ, ನಿನ್ನ ಜೀವಿತದಲ್ಲಿ ನಿನ್ನೊಬ್ಬನೇ ಅಲ್ಲ, ನಿನ್ನ ಸಂಗಡ ಕರ್ತನಾದ ದೇವರು ನಿನ್ನ ಸಂಗಡ, ನಿನ್ನ ಯುದ್ಧದಲ್ಲಿ ಆತನು ಎಂದೆಂದಿಗೂ ಕೂಡ ಇದ್ದಾನೆ. ದೇವರು ನಿನ್ನನ್ನು ಆಶೀರ್ವದಿಸಲಿ.